ನಾವು ದೇವ್ರ ಮೇಲಿನ ಹೂ ತಪ್ಪೋದು, ಆದ್ರೆ ನಮ್ಮ ಆತ್ಮ ತೃಪ್ತಿ ತಂಡದಲ್ಲಿ ಒಂದು ಹಾಡನ್ನ ಯಾವುದೇ ಗ್ರಾಮಕ್ಕೆ ಹೋದ್ರು ಒಂದು ಹಾಡನ್ನ ಹಾಡೇ ಹಾಡ್ತೀವಿ. ಯಾವಪ್ಪ ಹಾಡು ಅಂತಂದ್ರೆ ನಮ್ಮ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದಂತ ಒಬ್ಬರು ಮಹನೀಯರನ್ನ ನೆನೆಯುತ್ತಾ ಈ ಹಾಡನ್ನ ಯಾಕೆ ಹಾಡ್ತೀವಿ ಅಂತಂದ್ರೆ ಅವರ ಋಣದಲ್ಲಿ ನಾವೆಲ್ಲರೂ ಕೂಡ ಬದುಕಿರೋದು. ಹಾಗಾಗಿ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದವ್ರು ಯಾರು? ಜೋರಾಗಿ ಹೇಳಬೇಕು, ಇನ್ನೂ ಸ್ವಲ್ಪ ಜೋರಾಗಿ. ನಾಲ್ವಡಿ ಕೃಷ್ಣರಾಜ ದಯೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಯಾವಾಗ್ಲೇ ಪ್ರಶ್ನೆ ಕೇಳಿದ್ರು ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಿಸ್ತವ್ರು ಯಾರು ಅಂತಂದ್ರೆ ದಯಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ನಮ್ಮ ಮೈಸೂರು ದೊರೆ ಪ್ರಭುಗಳು ಅಂತ ಹೇಳಿ. ಯಾಕೆಂದ್ರೆ ಆ ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಬೇಕಾದ್ರೆ ಅವರು ಇಡೀ ಮೈಸೂರು, ಬೆಂಗಳೂರು, ಚಾಮರಾಜನಗರ ಇದೆಲ್ಲ ಪ್ರಾಂತ್ಯವನ್ನ ಸುತ್ತಾಡಿ ನನ್ನ ಸಮುದಾಯದ ಜನಕ್ಕೆ, ನನ್ನ ಪ್ರಾಂತ್ಯದ ಜನಕ್ಕೆ ಕುಡಿಯುವ ನೀರಿಗೆ ಇಷ್ಟೊಂದು ಅಭಾವ ಅಂತ ಹೇಳಿ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿಸ್ತಾರೆ. ಒಡವೆ ಚಿನ್ನಗಳನ್ನ ಮಾರಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಸಾಲವನ್ನ ತಂದು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿಸ್ತಾರೆ. ವಿಶ್ವೇಶ್ವರಯ್ಯನವರು ಅದಕ್ಕೆ ಪ್ಲಾನ್ ಹಾಕಿ ಕಟ್ಸಿದ್ದು ಸರಿ. ಇದರಲ್ಲಿ ವಿಶ್ವೇಶ್ವರಯ್ಯ ಒಬ್ರು, ಅವರು ಕೂಡ ಪ್ರಮುಖರು. ಹಾಗಾಗಿ ನಾವು ಯಾವತ್ತು ನೆನೆದ್ರು ನಾಲ್ವಡಿ ಕೃಷ್ಣರಾಜರ ಒಡೆಯರನ್ನ ನೆನೆಯೋಣ. ಅವರು ಒಂದು ಎರಡು ಒಳ್ಳೆ ಕೆಲಸವನ್ನ ಮಾಡಿಲ್ಲ, ಸಾವಿರಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಆ ಪುಣ್ಯಾತ್ಮನನ್ನ ನೆನೆಯುತ್ತಾ ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ, ಸುಭಿಕ್ಷವಾಗಿದ್ದೀವಿ. ಮಂಡ್ಯದವ್ರಿಗೆ ದುರಂಕಾರ ದೌಲತ್ತು ಅಂತಾರಲ್ಲ, ಯಾಕೆ ಮಂಡ್ಯದವ್ರು ದೌಲತ್ತು ಅಂತಾರೆ ಹೇಳಿ? ಇದೇ ದೌಲತ್ತು 100 ವರ್ಷಗಳ ಹಿಂದೆ ಇರ್ಲಿಲ್ಲ ಅಣ್ಣವ್ರೆ, 100 ವರ್ಷಗಳ ಹಿಂದೆ ಇರ್ಲಿಲ್ಲ. ಯಾಕಿರ್ಲಿಲ್ಲ? ತಿನ್ನಕ್ಕೆ ಇಟ್ಟಿರ್ಲಿಲ್ಲ. ಎಲ್ಲ ದೌಲತ್ತು 100 ವರ್ಷಗಳ ಹಿಂದೆ ತಿನ್ನಕ್ಕೆ ಇಟ್ಟಿರ್ಲಿಲ್ಲ. ಉಳ್ಳಿ ರಾಗಿ ಬೆಳ್ಕೊಂಡಲ್ಲಿ ಇದ್ದವ್ರು ನಾವು ಯಾರೋ, ನಾವೆಲ್ಲ 100 ವರ್ಷಗಳ ಹಿಂದೆ ಯಾವಾಗ ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಿದ್ರು, ವರ್ಷಕ್ಕೆ 3 ಬೆಳೆ ತೆಗೆದ್ವು, ದುಡ್ಡು ಕಾಸು ಜೋರಾಗಿ ಬಂತು, ಮೈ ಮೇಲೆ ಒಡವೆ ಜಾಸ್ತಿ ಬಂತು, ಅವಾಗ ದುರಂಕಾರ ಜಾಸ್ತಿ ಆಗಿದ್ದು ಯಾರಿಗೆ? ಮಂಡ್ಯದವ್ರಿಗೆ. ವರ್ಷಕ್ಕೆ 3 ಬೆಳೆ ತೆಗಿತೀವಲ್ಲ, ಅದಕ್ಕೋಸ್ಕರ ಮಂಡ್ಯದ ದೌಲತ್ತು ಅನ್ನೋದು. ನೀರಿಂತವಲೆ ಎಲ್ಲಿ ಬಂದ ದೌಲತ್ತು, ಎಲ್ಲಿ ಬಂದ ದುರಂಕಾರ, ಎಲ್ಲೂ ಬರೋದಿಲ್ಲ. ಹಾಗಾಗಿ ಇವೆಲ್ಲ ನಮ್ಗೇನು ಇವತ್ತು ಮನೆ ಕಟ್ಕೊಂಡು ಅಚ್ಚುಕಟ್ಟಾಗಿ ಒಳ್ಳೆ ಜಮೀನು ಮಡಿಕೊಂಡು ಜೀವನವನ್ನ ಮಾಡ್ತಾ ಇದೀವೋ ಈ ಪುಣ್ಯಾತ್ಮನಿಂದ. ಹಾಗಾಗಿ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ಹೇಳ್ತಾ, ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.